ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತೀಯರ ಪರಾಕ್ರಮ. ನಿನ್ನೆ ಒಂದೇ ದಿನ 6 ಪದಕಗಳನ್ನ ಭಾರತೀಯರು ಗೆದ್ದು ಬೀಗಿದ್ದಾರೆ. 2 ಚಿನ್ನ, 2 ಬೆಳ್ಳಿ, 2 ಕಂಚಿನ ಪದಕವನ್ನ ಗೆಲ್ಲಲಾಗಿದೆ. ಜುಡೋದಲ್ಲಿ ಅಸ್ಮಿತಾ ಡೇ, ಹರ್ಷ ಸಿಂಗ್ ಚಿನ್ನದ ಬೇಟೆಯಾಡಿದ್ರೆ, ಮಹಿಳೆಯರ 48 ಕೆಜಿ ವಿಭಾಗದಲ್ಲಿ ಚಿನ್ನವನ್ನ ಗೆದ್ದಿರುವುದು ಅಸ್ಮಿತಾ ಡೇ. ಪುರುಷರ 61 ಕೆಜಿ ವಿಭಾಗದಲ್ಲಿ ಹರ್ಷ ಸಿಂಗ್ಗೆ ಬಂಗಾರ. ಜುಡೋದಲ್ಲಿ ಬೆಳ್ಳಿ ಪದಕವನ್ನ ಯಾಮಿನಿ ಮೌರ್ಯ ಗೆದ್ದಿದ್ದಾರೆ. ಮಹಿಳೆಯರ 57 ಕೆಜಿ ವಿಭಾಗದಲ್ಲಿ ಬೆಳ್ಳಿ ಪದಕವನ್ನ ಗೆದ್ದಿದ್ದಾರೆ. ಇನ್ನು ಜಾವ್ಲಿನ್ ಥ್ರೋನಲ್ಲಿ ಬೆಳ್ಳಿ, ಕಂಚು ಗೆದ್ದ ಭಾರತೀಯರು 85.83 ಮೀಟರ್ ಜಾವ್ಲಿನ್ ಅನ್ನ ನೀರಜ್ ಚೋಪ್ರಾ ಅವರು ಎಸೆದಿದ್ದಾರೆ. ಬೆಳ್ಳಿ ಪದಕಕ್ಕೆ ತೃಪ್ತಿ ಪಡಬೇಕಾಗಿದೆ ಸೂಪರ್ ಸ್ಟಾರ್ ನೀರಜ್ ಚೋಪ್ರಾ ಅವರು. 85.41 ಮೀಟರ್ ಜಾವ್ಲಿನ್ ಎಸೆದಿದ್ರು ಯಶ್ವೀರ್ ಸಿಂಗ್. ಕಂಚಿನ ಪದಕವನ್ನ ಯುವ ಅಥ್ಲೀಟ್ ಯಶ್ವೀರ್ ಸಿಂಗ್ ಗೆದ್ದುಕೊಂಡಿದ್ದಾರೆ. ಡೆಕಲ್ಥಾನ್ ಸ್ಪರ್ಧೆಯಲ್ಲಿ ಕಂಚು ಗೆದ್ದಿದ್ದಾರೆ ತೇಜಸ್ವಿನ್ ಶಂಕರ್. 2 ದಿನ 10 ಸ್ಪರ್ಧೆ 7,976 ಅಂಕವನ್ನ ಪಡೆದು ಶಂಕರ್ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತೀಯರ ಪರಾಕ್ರಮ. ನಿನ್ನೆ ಒಂದೇ ದಿನ 6 ಪದಕಗಳನ್ನ ಭಾರತೀಯರು ಗೆದ್ದು ಬೀಗಿದ್ದಾರೆ. 2 ಚಿನ್ನ, 2 ಬೆಳ್ಳಿ, 2 ಕಂಚಿನ ಪದಕವನ್ನ ಗೆಲ್ಲಲಾಗಿದೆ. ಜುಡೋದಲ್ಲಿ ಅಸ್ಮಿತಾ ಡೇ, ಹರ್ಷ ಸಿಂಗ್ ಚಿನ್ನದ ಬೇಟೆಯಾಡಿದ್ರೆ, ಮಹಿಳೆಯರ 48 ಕೆಜಿ ವಿಭಾಗದಲ್ಲಿ ಚಿನ್ನವನ್ನ ಗೆದ್ದಿರುವುದು ಅಸ್ಮಿತಾ ಡೇ. ಪುರುಷರ 61 ಕೆಜಿ ವಿಭಾಗದಲ್ಲಿ ಹರ್ಷ ಸಿಂಗ್ಗೆ ಬಂಗಾರ. ಜುಡೋದಲ್ಲಿ ಬೆಳ್ಳಿ ಪದಕವನ್ನ ಯಾಮಿನಿ ಮೌರ್ಯ ಗೆದ್ದಿದ್ದಾರೆ. ಮಹಿಳೆಯರ 57 ಕೆಜಿ ವಿಭಾಗದಲ್ಲಿ ಬೆಳ್ಳಿ ಪದಕವನ್ನ ಗೆದ್ದಿದ್ದಾರೆ. ಇನ್ನು ಜಾವ್ಲಿನ್ ಥ್ರೋನಲ್ಲಿ ಬೆಳ್ಳಿ, ಕಂಚು ಗೆದ್ದ ಭಾರತೀಯರು 85.83 ಮೀಟರ್ ಜಾವ್ಲಿನ್ ಅನ್ನ ನೀರಜ್ ಚೋಪ್ರಾ ಅವರು ಎಸೆದಿದ್ದಾರೆ. ಬೆಳ್ಳಿ ಪದಕಕ್ಕೆ ತೃಪ್ತಿ ಪಡಬೇಕಾಗಿದೆ ಸೂಪರ್ ಸ್ಟಾರ್ ನೀರಜ್ ಚೋಪ್ರಾ ಅವರು. 85.41 ಮೀಟರ್ ಜಾವ್ಲಿನ್ ಎಸೆದಿದ್ರು ಯಶ್ವೀರ್ ಸಿಂಗ್. ಕಂಚಿನ ಪದಕವನ್ನ ಯುವ ಅಥ್ಲೀಟ್ ಯಶ್ವೀರ್ ಸಿಂಗ್ ಗೆದ್ದುಕೊಂಡಿದ್ದಾರೆ. ಡೆಕಲ್ಥಾನ್ ಸ್ಪರ್ಧೆಯಲ್ಲಿ ಕಂಚು ಗೆದ್ದಿದ್ದಾರೆ ತೇಜಸ್ವಿನ್ ಶಂಕರ್. 2 ದಿನ 10 ಸ್ಪರ್ಧೆ 7,976 ಅಂಕವನ್ನ ಪಡೆದು ಶಂಕರ್ ದಾಖಲೆಯನ್ನ ನಿರ್ಮಿಸಿದ್ದಾರೆ.